ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಸೊ ಇವಾಗ ನಾನು ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ಏನು ತಿಂದೆ, ನೆನ್ನೆ ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ ಹೇಳಿ. ಹೋಗ್ತಾ ಇದ್ದೀವಿ ಅಲ್ಲಿ ಬಸ್ಸಲ್ಲಿ ಹೋಗ್ಬೇಕು ಇವಾಗ ಅಲ್ಲಿ ಗಂಟ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಶಿವಮೊಗ್ಗ ಹೋಗ್ತಿದ್ದೀವಿ. ಏನಕ್ಕೆ ಅಂದರೆ ನೀವು ಮುಂದೆ ವ್ಲಾಗಲ್ಲಿ ನೋಡಿ ಗೈಸ್. ಸೊ ಇವಾಗ ಅಲ್ಲಿ ಅವಾಗ ಬರಬೇಕಾದ್ರೆ ರಶ್ ಇತ್ತು ಅಂತ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಬಸ್ಸಲ್ಲಿ ಫುಲ್ ಫ್ರೀ ಇದೆ ನೋಡಿ, ಫುಲ್ ಫ್ರೀ ಇದೆ. ಹಾಗೆ ನಮ್ಮ ಜಸ್ಟಿನ್ ಇದ್ದಾನಲ್ಲ, ಜಸ್ಟಿನ್ ಅವರು ಕಸಿನ್ ಹಬ್ಬ ಸೇರಿದ್ದಾನೆ ವ್ಲಾಗಲ್ಲಿ. ಹಲೋ. ಸೊ ಗೈಸ್, ನಾವು ಇವಾಗ ಶಿವಮೊಗ್ಗ ಮುಟ್ಟಿದ್ದೀವಿ. ಇಲ್ಲಿ ನಮ್ಮ ಬ್ರೋಗೆ ಏನೋ ತಗೋಬೇಕಂತೆ, ನೋಡ್ರಿ ತೋರಿಸ್ತೀವಿ. ನಾವು ಬಂದುಬಿಟ್ಟು ಇವಾಗ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ ಬಂದಿದ್ವಿ ಶಿವಮೊಗ್ಗದಲ್ಲಿ. ನಮ್ಮ ಅಣ್ಣ ಏನೋ ಗಾಡಿ ತೊಗೋತಾ ಇದ್ದಾನೆ, ರಾಯಲ್ ಎನ್ಫೀಲ್ಡ್ ಯಾವುದು 350 ತೊಗೋತಾನಪ್ಪ. ನಾನು ಹೇಳಿದೆ ಅವನಿಗೆ ಸುಮಾರು ಸತಿಗೆ, ಹೇಳಿದ್ರೆ ಕೇಳ್ತಾ ಇಲ್ಲ. ಅವನು ಏನೋ ಬುಲೆಟ್ ಅಂತಲೇ ಸಾಯ್ತವನೆ. ತೊಗೊಳ್ಳಿ, ಇರಲಿ, ಅವ್ರದ್ದು ಡ್ರೀಮ್ಸು ಕಂಪ್ಲೀಟ್ ಆಗ್ತಾಯಿದೆ ಇವತ್ತು. ನಮ್ದು ಯಾವಾಗ ಆಗೋದು ನಮಗೆ ಗೊತ್ತಿಲ್ಲ, ನೋಡೋಣ. ಈಗ ಬಂದುಬಿಟ್ಟು ಇದು ಬುಲೆಟ್ ಅಂತದ್ರಲ್ಲೆಲ್ಲ ಹುಚ್ಚೆ ಇಲ್ಲ ಇಷ್ಟು ಜಾಸ್ತಿ. ನಾನು ಬಂದುಬಿಟ್ಟು ಸ್ಪೋರ್ಟ್ಸ್ ಬೈಕಲ್ಲಿ ತುಂಬ ಹುಚ್ಚು ನನಗೆ. ನಾನು ಅವನಿಗೆ ಹೇಳಿದೆ ಸುಮಾರು ಸತಿ ಸ್ಪೋರ್ಟ್ಸ್ ಬೈಕ್ ತೊಗೋ, ಚೆನ್ನಾಗಿರುತ್ತೆ, ಓಡಿಸ್ಬೋದು ಚೆನ್ನಾಗಿ, ಹಂಗೆ ಹಿಂಗೆ ಹೇಳಿದ್ರೆ ಅವ್ನು ಕೇಳಿಲ್ಲ. ನನಗೆ ಬುಲೆಟೇ ಬೇಕು ಅಂತ ಆಟ ಬಿದ್ದಿದ್ದಾನೆ. ಅದಕ್ಕೆ ಬುಲೆಟ್ ತೊಗೋತಾ ಇದ್ದಾನೆ. ಇವಾಗ ಬುಲೆಟ್ ತೊಗೊಂಡು ಟೆಸ್ಟ್ ಡ್ರೈವ್ಗೆ ಹೋಗಿದ್ದಾನೆ ನೋಡಿ. ಅಲ್ಲಿ ಹೋಗಿದ್ದಾನೆ ಟೆಸ್ಟ್ ಡ್ರೈವ್ಗೆ. ಅವನೇನೋ ಜಾಕೆಟ್ ತೊಗೋತಾ ಇದ್ದಾನೆ. ಬರೀ ಜಾಕೆಟ್ಗೆ 11,000 ಅಂತೆ, ಹೆಲ್ಮೆಟ್ 6,000. ಗೈಸ್, ನಂದು ಸ್ಕ್ರೀನ್ ಗಾರ್ಡ್ ಹಾಕ್ಸಿದೆ ಇವಾಗ ಹೋಗಲ್ಲಿ. ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ರೆ ಲೆಫ್ಟ್ ಸೈಡ್ ಟಚ್ ವರ್ಕ್ ಆಗ್ತಿಲ್ಲ, ಎ ವರ್ಕ್ ಆಗ್ತಿಲ್ಲ, ಕ್ಯೂ ವರ್ಕ್ ಆಗ್ತಿಲ್ಲ, ಆಮೇಲೆ ಅದು ಕ್ಯಾಪಿಟಲು ಅದೆಲ್ಲ ಇದೆಯಲ್ಲ ಅದು ವರ್ಕೇ ಆಗ್ತಿಲ್ಲ, ಆಮೇಲೆ ಬ್ಯಾಕ್ ಬರೋಕ್ಕೂ ಆಗ್ತಿಲ್ಲ. ಅದಕ್ಕೆ ಸ್ಕ್ರೀನ್ ಗಾರ್ಡ್ ಮತ್ತೆ ಕಿತ್ತೆಸಿಬೇಕು. ಸ್ಕ್ರೀನ್ ಗಾರ್ಡ್ ಕಿತ್ತೆಸಿದ್ರೂ ಸೇಫ್ಟಿ ಇರಲ್ಲ ಫೋನ್ಗೆ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ, ಟಚ್ ವರ್ಕ್ ಆಗ್ತಿಲ್ಲ ಸ್ಕ್ರೀನ್ ಗಾರ್ಡ್. ಗೈಸ್, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹೊಟ್ಟೆ ತುಂಬ ಹಸಿತಾ ಇದೆ. ಇವಾಗ ಇವ್ನು ಗಾಡಿ ಡೆಲಿವರಿ ಮಾಡಿಸ್ಕೊಂಡು ಊಟಕ್ಕೆ ಹೋಗ್ಬೇಕು ಗೈಸ್. ಯಾರನ್ನ ಗೈಸ್, ಪಾಪು ತುಂಬ ಕ್ಯೂಟ್ ಆಗಿದೆ ನೋಡಿ. ಪಾಪು ನೋಡಿ ನಮಗೆ ನಗ್ತಾ ಇದೆ ಗೈಸ್, ನೋಡಿ ಅಲ್ಲಿ ಓಡೋಯ್ತು. ಗೈಸ್, ಅವ್ರು ಇವಾಗೇನು ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಗಾಡಿದು. ಫಿಟ್ಟಿಂಗ್ ಮಾಡಿಬಿಟ್ಟು ಡೆಲಿವರಿ ಕೊಡ್ತಾರೆ. ಡೆಲಿವರಿ ಮಾಡಿಬಿಟ್ಟು ಗಾಡಿ ಡೆಲಿವರಿ ಅಂದರೆ ಬೇರೆ ಕೇಳ್ಕೊಬೋದು, ಗಾಡಿ ಡೆಲಿವರಿ ಮಾಡ್ಕೊಂಡ್ಬಿಟ್ಟು ಹೋಗೋದು. ಸೊ ಇವಾಗ ನಮ್ಮ ಅಣ್ಣ ಗಾಡಿ ತೊಗೊಂಡಿದ್ದಾಯಿತು. ಇವಾಗ ಗಾಡಿ ತೊಗೊಂಡು ಹೋಗೋದು. ಅಲ್ಲಿ ನಿಂತಿದೆ ನೋಡಿ ಹಿಂದೆ, ಅದು ಫಸ್ಟ್ ಗಾಯ್ಸ್. ಸೌಕರ್ ಮಂದಿ ನೋಡಿ ಇಲ್ಲಿ ಗಾಡಿ ತಗೊಂಡಿಲ್ಲ ಗಾಯ್ಸ್. ಅದು ನಮ್ಮ ಅಪ್ಪನ ಗಾಡಿ, ನಿಮ್ಮ ಅಪ್ಪಂದಲ್ಲ, ನಮ್ಮ ಅಮ್ಮಂದ ಮರಿ. ಸುಮ್ಮನೆ ನೀನು. ಅವ್ರ ಅಮ್ಮಂದ. ಗಾಯ್ಸ್, ಇನ್ನೂ ಆದರೂ ಡೆಲಿವರಿ ಆಗಿಲ್ಲ. ಇಲ್ಲೇ ಇನ್ನೂ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ನೋಡಿರಿ. ಇವ್ರು ನಮ್ಮ ಫ್ರೆಂಡ್ ಆಗಿದ್ದಾರೆ, ಮೆಕ್ಯಾನಿಕ್ಕು. ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕೇಳಿರಿ. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ನಮ್ಮ ಫ್ರೆಂಡ್ ಚಾನಲ್ ಒಳ್ಳೊಳ್ಳೆ ವಿಡಿಯೋ ಬರ್ತಾರೆ ನಮ್ಮ ಅಣ್ಣ. ಗಾಡಿ ತೊಗೊಂಡು ಬಂದಿದ್ದಾರೆ. ಯಾವ್ರಣ್ಣ? ಜೋಗ್ ಫಾಲ್ಸ್ ನಿಂದ ಈಗ ಬಂದರೆ ಗಾಡಿ ತೊಗೊಳಕ್ಕೆ ನಮ್ಮ ಅಣ್ಣ ಅವರು. ಏನು ಮಾಡೋಕ್ಕೆ ಬೆಳಿಗ್ಗೆ ಬಂದರೆ ಪಾಪ ಇನ್ನೂ ನಾವು ವೇಟ್ ಮಾಡ್ತೀನಿ. ತುಂಬ ಬೇಜಾರು ಬಿಡಿ ನಮ್ಮ ಅಣ್ಣ. ಸಿಕ್ಕಾಪಟ್ಟೆ ಬೇಜಾರನ್ನ ಬಿಡಿ, ತೊಗೊಂಡೋಗ್ರಿ. ಯಾಕೆ ಬಿಡ್ತೀಗ ಒಂದು 10 ನಿಮಿಷ ಗಾಡಿ ತೊಳಿಬೇಕಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 10 ನಿಮಿಷದಲ್ಲಿ ಗಾಡಿ ಸಿಗುತ್ತೆ, ತೊಗೊಂಡೋಗ್ಬಿಡಿ. ಸೊ ಗೈಸ್, ಇನ್ನೂ 10 ನಿಮಿಷ ಅಂತೆ. 10 ನಿಮಿಷದಲ್ಲಿ ಗಾಡಿ ಸಿಗುತ್ತೆ, ನೋಡೋಣ. ಗೈಸ್ ನೋಡಿ ಗೈಸ್, ಇಲ್ಲಿ ಎಷ್ಟು ಗಾಡಿಗಳಿದ್ದಾವೆ. ಶಿವಮೊಗ್ಗ ಶೋರೂಮ್ ಇದು ರಾಯಲ್ ಎನ್ಫೀಲ್ಡ್. ಎಷ್ಟು ಗಾಡಿಗಳಿವೆ ನೋಡಿ. ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿಗಳಣ್ಣ? ಅದು ಎಲ್ಲ ಸರ್ವಿಸ್ ಗಾಡಿ ಅವೆಲ್ಲ. ಇದು ಸರ್ವಿಸಿಗೆ ಬಂದಿರೋದು ಹಂಗೆ ಇಟ್ಟಿರ್ತೀರಾ? ಅಲ್ಲ, ಕಸ್ಟಮರ್ ತೊಗೊಂಡೋಗಿಲ್ಲ ಗಾಡಿಗಳೆಲ್ಲ. ಇದು ಯಾವ್ದು? ಅದು ಹಿಮಾಲಯನ್ 450 ಹೊಸ ಗಾಡಿ. ಅದು ಎಷ್ಟಾಗುತ್ತೆ ಇದಕ್ಕೆ? ಅದಕ್ಕೆ 4 lakhs ಸಮಥಿಂಗ್ ಇದೆ. ಅದು ಪ್ಲಾಸ್ಟಿಕ್ ಬಿದ್ದಿದೆಯಲ್ಲ, ಆ ಬುಲೆಟ್ ಏನಾಯ್ತು? ಅದು ಸರ್ವಿಸ್ ಗಾಡಿ ಮತ್ತೊಬ್ಬರು ಕಸ್ಟಮರ್ ಇಲ್ಲ ಅಂತ. ಮತ್ತದು ಹಂಗೆ ಯಾರು ತೊಗೊಂಡೋಗಲ್ವಾ? ಗೈಸ್ ನೋಡಿ, ಇಲ್ಲಿ ಬುಲೆಟ್ಗಳು ಆಲ್ತೆ ಹಿಂಗಾಗಿದೆ. ಸರ್ವಿಸಿಗೆ ಬಿಟ್ಬಿಟ್ಟು ಜನರು ತೊಗೊಂಡೇ ಹೋಗ್ತಾ ಇಲ್ಲ. ಗಿಟಿ ಎಲ್ಲೂ ಇಲ್ವಾ ಇಲ್ಲಿ? ಅದೊಂದು ಹೊಸ ಗಾಡಿ ನೋಡಿದೆ. ಹಾಂ, ಇದು ಸೈಡ್ ಗಾಡಿ ಗೈಸ್ ನೋಡಿ. ಇದೆ ರಾಯಲ್ ಎನ್ಫೀಲ್ಡಲ್ಲಿ ನನಗೆ ಇಷ್ಟ ಅಂದರೆ ಇದೊಂದೇ ಗಾಡಿ. ಇದು ಬಿಟ್ಟು ಬೇರೆ ಯಾವುದೂ ಇಷ್ಟ ಇಲ್ಲ.
ಇದು ಬಿಟ್ಟರೆ NS 200. ನಮ್ಮ ಬ್ರೋ ಗಾಡಿ ತೊಗೊಂಡಿದ್ದಾರೆ, ಕೊಡ್ತಾ ಇದ್ದಾನೆ. ಗಾಡಿಗೆ ಹಾಕಕ್ಕಾದ್ರೆ ಆಗತ್ತಾ ಇದು? ಹಾಕಕ್ಕಾದ್ರೆ ಆಗತ್ತಾ? ಸ್ಟ್ರೈಟ್ ಕೇರ್. ಸೊ ಇವಾಗ ನಮಗೆ ಗಾಡಿ ಸಿಕ್ಕಿದೆ. ಇವಾಗ ಗಾಡಿ ತೊಗೊಂಡು ಹೋಗ್ತಾ ಇದೀವಿ ನಾವು ಇಬ್ರು. ಇವಾಗ ಮನೆಗೆ ಹೋಗ್ಬೇಕು. ನೋಡಿ ರೈಡರ್ ಆಗಿಬಿಟ್ಟಿದ್ದಾನೆ ಫುಲ್ಲು. ಸೊ ಇವಾಗ ಫ್ಯೂಲ್ ಸ್ಟೇಷನಿಂದ ಫ್ಯೂಲ್ ಹಾಕ್ಸ್ಕೊಂಡು ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದ. ಶಿಕಾರಿಪುರದಲ್ಲಿದ್ದ ನಾನು ಫಸ್ಟು. ಶಿಕಾರಿಪುರ ಹೋಗಬೇಕು ಅಂತ ಹೇಳ್ತಾ ಇದ್ದಾನೆ, ಬಾ ಅಂತಿದ್ದಾನೆ. ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಶಿಕಾರಿಪುರ ಹೋಗ್ಬಿಟ್ಟು ಶಿಕಾರಿಪುರದಿಂದ ಹಂಗೆ ಜೋಗ ಹೋಗ್ತೀವಿ ಗೈಸ್. ಶಿಕಾರಿಪುರ ಹೋಗ್ಬೇಕಣ್ಣ? ಹಾಂ, ಹೋಗ್ಬೇಕಾ? ಶಿಕಾರಿಪುರ ಹೋಗ್ಬಿಟ್ಟೆ ಹೋಗೋಣ. ಫುಲ್ ಟ್ಯಾಂಕ್ ಹಾಕ್ಸಿದ್ದಾನೆ ಗೈಸ್. ಅಣ್ಣ ಸೌಕಾರ ಮಂದಿ ಹಾಕ್ಬಿಟ್ಟಿದ್ದಾರೆ ಇವಾಗ ನೋಡಿ. ಟಿಕೆಟ್ ಎಲ್ಲ ಹಾಕ್ಬಿಟ್ಟು ಟಿಕೆಟ್ ಎಲ್ಲ ತೊಗೊಂಡಿದ್ದಾನೆ. ಸುಮಾರು ಜನ ಫಸ್ಟ್ ವೀಡಿಯೋದಲ್ಲಿ ತುಂಬ ಸಪೋರ್ಟ್ ಮಾಡಿದರು ಗೈಸ್. 500 ಸಮಥಿಂಗ್ ವ್ಯೂಸ್ ಬಂತು ಫಸ್ಟ್ ವೀಡಿಯೋದಲ್ಲಿ. ಬಟ್ ಸೆಕೆಂಡ್ ವೀಡಿಯೋದಲ್ಲಿ 220 ಸಮಥಿಂಗ್ ವ್ಯೂಸ್ ಬಂದಿದೆ. ಆದರೂ ಓಕೆ ಗೈಸ್, 220 ಜನ ನಿಮ್ಗೆ ನೋಡಿದೆ ಅಂತ ನನಗೆ ಖುಷಿನೇ. ಹಿಂಗೆ ಸಪೋರ್ಟ್ ಮಾಡಿ ಗೈಸ್ ನನಗೆ. ಗೈಸ್ ಶಿಕಾರಿಪುರ ರೋಡಲ್ಲಿ ಟೋಲ್ ಮಾಡ್ತಿದ್ದಾರೆ ನೋಡಿ ಗೈಸ್. ಶಿವಮೊಗ್ಗ ಟು ಶಿಕಾರಿಪುರ ರೋಡಲ್ಲಿ ಟೋಲ್. ಇಲ್ಲೆಲ್ಲ ಹಾಳಾಗಿರ್ಬೋದು ಗಾಡೀಲಿ ಬಂದಿದ್ದಕ್ಕೆ. ವರುಣ್ ಅಂತ ಫ್ರೆಂಡ್ ಮನೆಗೆ ಬಂದಿದ್ದೆ. ನನ್ನ ಮಗ ಇಲ್ಲೇ ಇಲ್ಲ ಇಲ್ಲಿ ನೋಡಿ. ಇವಾಗ ಶಿಕಾರಿಪುರ ಮುಟ್ಟಿದ್ದೀವಿ. ಶಿಕಾರಿಪುರ ಮುಟ್ಬಿಟ್ಟು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಸ್ಕೂಲ್ ನೋಡೋಕ್ಕೆ ಇಲ್ಲಿ ನನ್ನ ಫ್ರೆಂಡ್ ಮನೆ ಇದೆ. ಆದರೆ ಅವಳಿಗೆ ಕರೆಯೋಕ್ಕಾಗಲ್ಲ, ಕರೆಯೋದು ಬೇಡ ಅವಳಿಗೆ. ಅಲ್ಲವೇ ಬ್ಲಾಗ್ ನೋಡ್ತಾಳೆ ಅವಳು, ಆದರೆ ಕರೆಯೋದು ಬೇಡ ಅವಳಿಗೆ. ತೋರಿಸ್ತೀನಿ ಅವ್ರ ಮನೆ. ರೈಟ್ಗೆ ಹೋಗು. ಇದೆ ಅವ್ರ ಮನೆ ನೋಡಿ. ಇದು ಸ್ಕೂಲು, ಇದು ಅವ್ರ ಮನೆ. ನಮ್ಮ ಫ್ರೆಂಡ್ ಚಾನಲ್ ಮಾಡಿ ಅದು ಮಾಡ್ಬಿಟ್ಟು ಗಾಯ್ಸ್. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ವೀಡಿಯೋ ಕ್ಲಾರಿಟಿ ಬ್ಲರ್ ಆಗಿರ್ಬೋದು ನಿಮಗೆ ಮೋಸ್ಟ್ಲಿ. ಸ್ವಲ್ಪ ಹೆಲ್ಮೆಟ್ ಒಳಗೆ ಸಿಕ್ಸ್ಕೊಂಡಿದ್ದೀನಿ ಫೋನ್ನ. ಯಾಕಂದರೆ ನಿಮಗೆ ನನ್ನ ವಾಯ್ಸ್ ಕೇಳಿಸ್ಬೇಕಲ್ಲ, ಅದಕ್ಕೆ ವ್ಲಾಗ್ ಮಾಡ್ಕೊತಾನೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಶಿಕಾರಿಪುರ ಹೋಗ್ತಿದ್ದೀವಿ. ಶಿಕಾರಿಪುರದಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ನಾಗರಾಜ್ ಅಂತೇಳಿ. ಅವನಿಗೆ ಸಿಕ್ಕಿ ಹಂಗೆ ಸಾಗರ ಹೋಗಿ ಅಲ್ಲೊಬ್ಬ ಫ್ರೆಂಡ್ ಇದ್ದಾನೆ, ಜೀವನ್ ಅಂತೇಳಿ. ಅವನಿಗೆ ಸಿಕ್ಬಿಟ್ಟು ಹಂಗೆ ಮನೆಗೆ ಹೋಗೋದು ಗೈಸ್. ಇವಾಗ ಹೊಸ ಗಾಡಿ ತೊಗೊಬಿಟ್ಟಿದ್ದಾರೆ ಅಣ್ಣವರು. ಬ್ಲರ್ರಾಗಿ ಕಾಣಿಸ್ತಿರ್ಬೋದು ನಿಮಗೆ ಮೋಸ್ಟ್ಲಿ, ಯಾಕಂದರೆ ಹೆಲ್ಮೆಟ್ ಒಳಗೆ ಹಾಕ್ಕೊಂಡಿದ್ದೀನಿ. ಕೈಯಲ್ಲಿ ಇಟ್ಕೊಂಡ್ರೆ ಗಾಳಿ ಸೌಂಡ್ ಕೇಳಿಸುತ್ತೆ, ನನ್ನ ವಾಯ್ಸ್ ಕೇಳಿಸಲ್ಲ ನಿಮಗೆ. ಅದಕ್ಕೆ ಇವಾಗ ಹೆಲ್ಮೆಟ್ ಹಾಕ್ಕೊಂಡು ಹೆಲ್ಮೆಟ್ ಒಳಗೆ ಫೋನ್ ಇಟ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಬ್ಲರ್ ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟು ಮತ್ತೆ ಕ್ಲಿಯರಾಗಿ ಮಾಡಿ. ನಾವು ಸಾಗರ ಬಂದು ಮುಟ್ಬಿಟ್ಟು ಇದನ್ನು ತಿಂತಾ ಇದ್ದೀವಿ ನೋಡಿ. ಪ್ಲೇಟ್ ಶೋರ್ಮ ಅಂತಿದೆ, ನಾವು ಕೊಡಿಸ್ತಾ ಇದ್ದಾರೆ ಅಣ್ಣವರು ಗಾಡಿ ಹೊಸಾಗಿ ಬಂದಿದ್ದಕ್ಕೆ. ಗೈಸ್ ತಿಂದಿದ್ದಲ್ಲದೆ ಇದೇನೋ ಜ್ಯೂಸ್ ಕೊಡಿಸಿದ್ದಾನೆ, ನೋಡೋಣ ಹೆಂಗಿದೆ ಅಂತೇಳಿ. ಗೈಸ್ ನೆನ್ನೆ ತುಂಬ ಸುಸ್ತಾಗ್ಬಿಟ್ಟಿತ್ತು, ಅದಕ್ಕೆ ಬಂದ್ಬಿಟ್ಟು ಮಲ್ಕೊಬಿಟ್ಟಿವಿ. ಬರೋದೇ 10:30 ಆಗಿಬಿಟ್ಟಿತ್ತು ರಾತ್ರಿ. ಮಳೆ ಅಂದರೆ ತುಂಬ ಮಳೆ ಇತ್ತು, ಬಂದುಬಿಟ್ಟಿದ್ವಿ. 10:30ಗೆ ಬಂದು ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ.